ಅಯ್ಯೋ ಯಾರಿಗೆ ಬೇಕು ಜೀವನ. ನನಗೂ ಸಾಕಾಗೋಗೈತೆ ಎಲ್ಲರ ಹತ್ರನೂ ಅನ್ನಿಸ್ಕೊಂಡು ಆಡಿಸ್ಕೊಂಡು ನಂದು ತಪ್ಪಿಲ್ಲ ಅಂದರೂ ಉಗಿಸ್ಕೊಂಡು ಭೂಮಿ ಮೇಲೆ ಯಾವತ್ತೂ ಅಷ್ಟೇ ಇನ್ನೊಬ್ಬರಿಗೆ ಭಾರವಾಗಿರಕ್ಕೆ ಹೋಗ್ಬಾರ್ದಪ್ಪ. ಯಾವತ್ತಿದ್ರೂ ಸಾಯ್ಬೇಕು. ಎಷ್ಟೇ ವರ್ಷ ಬದುಕಿದ್ರು ಭೂಮಿ ಮೇಲೆ ಮೊಳೆ ಹೊಡ್ಕೊ ಇರೋಕ್ಕಾಗಲ್ಲ. ಎಂತೆಂಥವ್ರು ಸತ್ತೋಯ್ತಾರಂತೆ, ನಮ್ಮಂಥವ್ರು ಸತ್ರೆ ಏನಾದ್ರು, ನಮ್ಮಂಥವ್ರು ಸತ್ತ ಮೇಲಾದ್ರೂ ಉಳ್ದವ್ರು ನೆಮ್ಮದಿಯಾಗಿರ್ತಾರೆ. ನನಗಂತೂ ಜೀವನ ಬೇಡಪ್ಪ. ನಾನಂತೂ ಇವತ್ತು ಇರೋದಿಲ್ಲ, ಈ ಫ್ಯಾನ್ಗೆ ನೇಣಾಕತ್ತೀನಿ. ನಾನೇನೋ ನೇಣಾಕ ಸೊಗೋಯ್ತೀನಿ, ಮೊದಲೇ ನನಗೆ ಆಗ್ತಿರೋರೇ ಜಾಸ್ತಿ ಇರೋದು. ಅವರೆಲ್ಲ ಬಂದರೆ ಮನೆ ನೋಡಿ ಏನು ಅನ್ಕೊಳ್ಳಲ್ಲ. ಇಲ್ಲಿ ಸೋಫದ ಮೇಲೆ ಇಷ್ಟೊಂದು ಬಿದ್ದೈತೆ, ಬಟ್ಟೆಗಳು ಮಡ್ಚಿಲ್ಲ, ಈ ಸೋಫದ ಮೇಲೆ ಇಷ್ಟೊಂದು ಬಿದ್ದೈತೆ, ಕಸ ಗುಡಿಸಿಲ್ಲ, ಪಾತ್ರೆಗಳು ತೊಳೆದಿಲ್ಲ, ಪಾತ್ರೆಗಳೆಲ್ಲ ಹಂಗಂಗೆ ಐತೆ, ಮೂರೊತ್ತು ರೀಲ್ಸ್ ಮಾಡ್ಕೊಂಡು ಕೂತಿರ್ತಿದ್ಲು, ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಅಂದ್ಕೊಂಡು ಮನೆ ಕೆಲಸ ಮಾಡಿಲ್ಲ ಅಂತ ಅಂತಾರೆ. ಫಸ್ಟು ನೀಟಾಗಿ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲಿನ ಸೊತಗೋ. ಅದೇ ತನಕ ಈ ವೇಲ್ನ ಇದೆ ಚೆರ್ಮೇಲಿರಲಿ. ಮನ್ಸಿಗೆ ಆರಾಮಿಲ್ಲ ಅಂತಂದರೆ ಏನು ಮಾಡೋದು? ಅದಕ್ಕೆ ಇಷ್ಟು ಪಾತ್ರೆಗಳು ಬಿದ್ದವೆ. ಬಟ್ಟೆಗಳಂತೂ ಮರ್ಚೇ ಇಲ್ಲ. ಬೇಗ ಬೇಗ ಬಂದು ಕೆಲಸ ಮಾಡ್ಬಿಡ್ತೀನಿ. ಹೆಂಗಿರೋ ಸತ್ತೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೇ ಮಾಡ್ತಾರೆ. ಆದ್ರೂ ನಾವು ಕ್ಲೀನ್ ಮಾಡ್ಬೇಕಲ್ವಾ? ಅವಾಗ ಎಲ್ಲ ಅಳೋರು 4 ಕಡೆ ಜಾಸ್ತಿ ಆಗ್ತಾರೆ. ಮನೆ ನೋಡವ ಎಷ್ಟು ಚೆನ್ನಾಗದೆ ಅಂತ ಅಂದ್ಬಿಟ್ಟು ಅಂತ. ಇದೆಲ್ಲ ಅರ್ಧೋಗಿರೋದು ಹೊಲಿಸ್ಬೇಕು, ತುಂಬ ಮಾಡಿದೀನಿ. ಪಾತ್ರೆಗಳಂತೂ ತೊಳೆದಿ ಆಯಿತು. ಎಲ್ಲ ಗುಡಿಸಿ ಆಯಿತು. ಇವಾಗ ಕೂದಲೆಲ್ಲ ಯಾಕೋ ರಫ್ ಆದಂಗೆ ಅನಿಸ್ತೈತೆ. ಫಸ್ಟು ನೀಟಾಗಿ ಸ್ನಾನ ಮಾಡ್ಕೊಬರ್ತೀನಿ, ಪೂಜೆ ಮಾಡಿಬಿಡವ. ಇನ್ನು ನಾನು ಪೂಜೆ ಮಾಡತ್ರ ಇನ್ಯಾರು ಪೂಜೆ ಮಾಡಿ ಮಸಿತಿದ್ರು. ಮನೆ ಅಂತೂ ನೀಟಾಗಾಯ್ತು. ಸೊ ಸ್ನಾನ ಮಾಡ್ಕೊಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲಿಂದ ದೇವರು ಮುಂದಿನ ಜನ್ಮಕ್ಕಾರು ಒಳ್ಳೇದು ಮಾಡಿ ಫಸ್ಟು ಸ್ನಾನ ಮಾಡ್ಕೊಬಿಡ್ತೀನಿ. ಪೂಜೆನೂ ಮಾಡಿ ಆಯಿತು. ಯಾಕೋ ಹೊಟ್ಟೆ ಹಸಿತೈತೆ. ಸೊ ಫಸ್ಟ್ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡೋಣ. ಯಾಕಂದರೆ ಇನ್ನು ಆಮೇಲಿಂದ ಏನಾಗುತ್ತೋ ಏನೋ, ಯಮ್ಲೋಕ್ತಲೇನು ಬಿರ್ಬಿರ್ ನಮ್ಗೆ ಅಡುಗೆ ಮಾಡಿಕ್ತಾರೆ ಯಾರಾದರೂ. ಸೊ ಯಾಕೋ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತೈತೆ. ನೋಡೋಣ, ಏನಾದರೂ ಆರ್ಡ್ರು ಮಾಡ್ತೀನಿ. ತಂದರೆ ಬೇಗ ಬೇಗ ಅಡುಗೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾಟಿ ಕೋಳಿ ಸಾಂಬಾರು ಮುದ್ದೆ ಅನ್ನ ಏನು ಕಾಂಬಿನೇಷನು ಅಂತ ಹೇಳ್ಬಿಟ್ಟು ಅಂತ. ಸೊ ಯಮ್ಲೋಕದವರೆಗೆ 1 ವರ್ಷದ ತನಕ ನಡ್ಕೊ ಹೋಗ್ಬೇಕಂತೆ. ಅದೇನೇನು ದಾರಿ ಇರುತ್ತೋ ಏನೋ. ಆಮೇಲಿಂದ ಇವರೆಲ್ಲ ಎಡೆ ಇಕ್ಕ ತನಕ ಕಾಯ್ಕೊಂಡಿರ್ಬೇಕು. ಹೊಟ್ಟೆ ತುಂಬ ಒಂದೇ ಸಲ ಚೆನ್ನಾಗಿ ಬಾರಿಸ್ಬಿಡೋದೇ. ಸಾಂಬಾರಂತೂ ಸೂಪರಾಗಿ ಬಂದಿದೆ. ಸೊ ಇದ್ರ ಜೊತೆ ಒಂದು ಮೊಟ್ಟೆ, ನಿಂಬೆಹಣ್ಣು. ಇವತ್ತಂತೂ ಭರ್ಜರಿ ಊಟ ನಾನೇ ಮಾಡ್ತಾ ಇದ್ದೀನಿ. ಊಟನೂ ಆಯಿತು. ಸೊ ಯಾಕೋ ಈ ಹಳೆ ಬಟ್ಟೆ ಬೇಡ ಅನ್ನಿಸ್ತೈತೆ. ಯಾವಾಗಲೂ ಎಷ್ಟೊಂದು ಜನ ಹಳೆ ಬಟ್ಟೆನೆಲ್ಲ ವೀಡಿಯೋ ಮಾಡ್ತೀರಾ ಅಂತ ಕಮೆಂಟ್ ಮಾಡ್ತಾರೋ. ಸೊ ಏನಂತ ಹೇಳಿದ್ರೆ, ಲಾಸ್ಟ್ ಟೈಮಲ್ಲಿ ನೀಟಾಗಿ ಒಂದು ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ಬರ್ತೀನಿ.
ತುಳಸಿ ಪೌಡ್ರ್ ಹಾಕೊಳ್ಳವ. ನಾನು ಸತ್ತೋದ್ರೆ ದೊಡ್ಡ ದೊಡ್ಡ ರಾಜಕೀಯದವರೆಲ್ಲ ನೋಡೋಕೆ ಬರ್ತಾರೆ. ಮೊದಲೇ ನನ್ನ ಗಂಡ ರಾಜಕೀಯದಲ್ಲಿರೋದು, ಫೋಟೋಗ್ರಾಫರ್ಸ್ ಎಲ್ಲ ಬರ್ತಾರೆ. ಅವರೆಲ್ಲ ಬಂದು ದೊಡ್ಡ ದೊಡ್ಡ ಹೂನೆಲ್ಲ ಹಾಕ್ತಾರೆ. ಫೇಸ್ ಎಲ್ಲ ಬ್ಲ್ಯಾಕ್ ಆಗಿ ಕಾಣಿಸ್ಬಿಟ್ರೆ ಪೇಪರಲ್ಲಿ ಟಿ ವಿಲೆಲ್ಲ ಬರುತ್ತೆ ಫೋಟೋ. ಮೊದಲೇ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟೋ ಇಷ್ಟೋ ಹೆಸರು ಮಾಡಿದ್ದೆ. ಇವತ್ತು ಎಲ್ಲ ಹೋಯ್ತಾ ಇದೆ. ಯಾರಕ್ಕೆ ಬೇಕು ಈ ಜೀವನ? ಸ್ಟಿಕ್ಕರ್ ಬೇಡ, ಸ್ಟಿಕ್ಕರ್ ಬಿದ್ದೋಗ್ಬಿಟ್ರೆ ಕಷ್ಟ. ಚೂರು ಕುಂಕುಮನೇ ಇಕ್ಕೊಳ್ಳೋಣ. ಹಂಗೆ ಒಂಚೂರು ಲಿಪ್ಸ್ಟಿಕ್ ಹಾಕೊಳ್ಳೋಣ. ಕೂದಲು ಈಗ 2 ತಿಂಗಳು ತಾನೇ ಕಟಿಂಗ್ ಮಾಡಿಸಿದೆ, ಹೇರ್ ಕಟಿಂಗ್ನ. ಕೂದಲು ನೋಡಿ ಎಷ್ಟು ಸಿಲ್ಕಿಯಾಗಿ ಶೈನಿಂಗ್ ಆಗದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದಿನ ಹೋಗದೆ. ಕುಂಕುಮ ಹಾಕವ. ಬಾಡಿ ಲೋಷನ್ ಕೈಯೆಲ್ಲ ಇದೇನು ಡ್ರೈ ಆದಂಗೆ ಐತೆ ಅಂದ್ಬಿಟ್ರೆ ಸ್ವಲ್ಪ ಸಿಂಪಲಾಗಿ ಕೊಟ್ಟು ತಗೊಂಡಿದ್ದೆ ಸೀರೆನ. ಈ ಸೀರೆನೇ ಉಟ್ಕೊಂಡಿದ್ದೀನಿ. ಸತ್ತೋಗಕ್ಕೆ ಮುಂಚೆ ಒಂದು ಪೋಸ್ಟ್ ಹಾಕೋಣ. ನಮಗೆ ನಾವೇ ರಿಪ್ ಅಂತ ಹಾಕೋಬಾರ್ದು. ಇರಲಿ ಬಿಡು, ಅಟ್ಲೀಸ್ಟ್ ಒಂದು ರೀಲ್ಸ್ ಆದ್ರೂ ಮಾಡ್ಬಿಡ್ತೀನಿ ಕೊನೆಯದಾಗಿ. ಯಾರೊಂದು ಕಷ್ಟಪಟ್ಟು ಇನ್ಸ್ಟಾಗ್ರಾಮಲ್ಲಿ, FB ಪೇಜಲ್ಲಿ, ಯೂಟ್ಯೂಬಲ್ಲೆಲ್ಲ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ನೆಲ್ಲ ತಂದಿದ್ದೆ. ಎಷ್ಟೊಂದು ವೀಡಿಯೋಸು ಮಿಲಿಯನ್ ಗಟ್ಟಲೆ ಓಡಿದೆ FBನಲ್ಲಿ. ನನ್ನ ವೀಡಿಯೋಸ್ಗೆಲ್ಲ ಎಷ್ಟೊಂದು ಜನ ಕಾಯ್ತಾ ಇದ್ರಲ್ವ. ಇವತ್ತು ಎಲ್ರಿಗೂ ಗುಡ್ ಬೈ, ಎಲ್ರಿಗೂ ಒಳ್ಳೇದಾಗಲಿ. ಅಲ್ಲ, ನಾನು ಸತ್ತೋಗ್ಬಿಟ್ರೆ ಇಷ್ಟೊಂದೆಲ್ಲ ಇದು ಮಾಡಿರೋದೆಲ್ಲ ರೀಲ್ಸ್ ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಇಲ್ಲ ಇಲ್ಲ, ನಾವು ರೀಲ್ಸ್ ಮಾಡೋದಕ್ಕೋಸ್ಕರನಾರು ಬದುಕಿರ್ಬೇಕು, ಸೋಷಿಯಲ್ ಮೀಡ್ಯಾದಲ್ಲಿ ಮಿಂಚೋದಕ್ಕೋಸ್ಕರನಾರು ಬದುಕಿರ್ಬೇಕು. ಇಷ್ಟೊಂದು ಜನ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ಗೆಲ್ಲ ಅನ್ಯಾಯ ಮಾಡಬಾರ್ದು. ಸದ್ಯ ಹೆಂಗಿದ್ರು ರೆಡಿಯಾಗಿದ್ದೀನಿ. ಈಗಲೇ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ.